ಏನದು ಈ ಥರ ಔಷಧಿ ಹೊಡಿತಾರೆ ಹಿಂಗೆ? ಇದು ಕಬ್ಬ ನೆನ್ನೆ ನೆಟ್ಟಿರೋದು. ಹಾಂ ನೆನ್ನೆ ನೆಟ್ಟಿ ಇವತ್ತು ನಮ್ದು ಆರ್ಗ್ಯಾನಿಕ್ ಹೊಡಿತೀವಿ. ಹಾಂ ಅಂದ್ರೆ ಹೇಳಿ ಹಾಂ ಇದು ಹೊಡೆಯೋದ್ರಿಂದ ಹಾಂ ಜಂತು ಎರೆಹುಳ ಆಗ್ಲಿ ಹಾಂ ಭೂಮಿಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುದೂ ಇದು ಮಾಡೋದಿಲ್ಲ. ಅದಕ್ಕೆ ಎಲ್ಲ ಉಪಯೋಗಿಸಿ ಅಂತ ಹೇಳೋದು. ಉಪ್ಪೇನು ಹಾಕಂಗಿಲ್ಲ ಇದಕ್ಕೆ? ಒಂದು ಸೇರ್ ಹಾಕಿದ್ ಜಾಕಿ 10 ಸೇರ್ ಹಾಕಿದ್ ಜಾಕಿ 2 ಸೇರ್ ಹಾಕ್ಬೇಕು. ಮತ್ತು ನಾವು ಸುಮ್ಮನೆ ಮೋಟರ್ ಗಂಟೆ ತಂದು ಹಾಕ್ತಿದ್ವಲ್ಲಪ್ಪ. ಊಟ ಗಂಟ್ಲೆ ಹಾಕ್ತೀರಿ ಅಷ್ಟೇ. ಹಾಂ ಅಲ್ಲಿ ಒತ್ತಿ ಎಗಲ್ಸೋತಬೇಕು. ಒಡನೆ ಸರ್ಕಾರದವರು ಕೆಮಿಕಲ್ಸ್ ಆಗ್ಬೇಕು. ಹಾಸ್ಪಿಟ್ಲವ್ರು ಬದಿಕತ್ತವ್ರು ಅಷ್ಟೇ. ಹಾಂ ನಾವು ಸುಮ್ಮನೆ ಲಕ್ಷಾಂತರ ರೂಪಾಯಿ ಸುರಿದಲ್ಲ ಈ ವರ್ಷ ಎಲ್ಲ ಬೋರಲ್ಲಿ ನಿಂತಾಗೆಲ್ಲ ಹಾಳಾಗೋಯ್ತಲ್ಲ ಜಮೀನು ನಮ್ಮವೆಲ್ಲ. ಹೇಳೋದು ಭೂಮಿನ ಕೈಲಿ ಕಳೆ ಕೀಳ್ಬೇಕು ಬಗ್ಸಿ ಮೈ ಎರ್ಕರಾಗೋದ್ರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಅದು ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೈ ಎರ್ಕರಾಗೋದ್ರು. ಹಾಂ ಈ ಔಷಧಿ ಹೊಡೆದಿ ಮತ್ತು ನಮ್ಗೆ ಇದು ಯಾಕೆ ಹೇಳಿಲ್ಲ ನೀನು ನಮಗೆ? ಇಲ್ಲ ಹೇಳಿದೆ, ನಿಮ್ಗೆ ಕೇಳೋದಿಲ್ಲ. ನೋಡಿ ಇಟ್ಕೊಡ ಅದು ಯಾವಾಗ ಒಂದು ಹೇಳಿದೆ ನಾವು ಅದು ಅಲ್ಲಿಗೆ ಬಿಟ್ಬಿಟ್ಟು. ನೋಡು ಇದು ಸೇತು ಅಂತ ಅಂದ್ಬಿಟ್ಟು ಹೆಸರು ಕಂಪ್ನಿದು ಸೇತು ಅಂತ ಅಂದ್ಬಿಟ್ಟು. ಇದು 4 ರಿಂದ 5 ಟ್ರ್ಯಾಕ್ಟರ್ ಕೊಟ್ಟಿಗೆ ಹೋಗ್ಬೇಕು ಸಮಾನ. ಇದು ಒಂದು ಬಾಟ್ಲು 5 ರಿಂದ 4 ಟ್ರ್ಯಾಕ್ಟರ್ ಕೊಟ್ಟಿಗೆ ಹೋಗ್ಬೇಕು ಸಮಾನ. ಮತ್ತು ನಮ್ಗೆ ಈ ಥರ ಕೊಡ್ಸ್ಕೊಡ್ಬೇಕಲ್ಲ ನೀನು ಬಂದು? ಕೊಡ್ಸ್ಕೊಡ್ತೀನಿ. ಇದು ಸ್ಟೆಮ್ ರಿಚ್ ಅಂತ. ಆಮೇಲೆ ಬಿತ್ತನೆ ನೆಡುವಾಗ ಯಾವ ಥರ ಮಾಡಬೇಕು? ಬಿತ್ತನೆ ಡ್ರಮ್ಗೆ ಉನಿ ಹಾಕ್ಬಿಟ್ಟು ಹಾಕ್ಬೇಕಾಗಿತ್ತು. ಈಗಾಗಲೇ ನೆನ್ನೆ ನೆಟ್ಟಿದ್ದೀನಿ. ಅದಕ್ಕೆ ಏನ್ ಮಾಡ್ತೀನಿ, ಮೋಡ ಇದೆಯಲ್ಲ ಈಗ, ಯಾವ ಅಂಶದಲ್ಲಿ ಇದ್ದಾಗಲೇ ಹೊಡಿಬೇಕು. ಈಗ ನಾವೊಂದು 3 ಎಕರೆ ಇಡ್ಬೇಕು, ಈ ಥರ ಮಾಡ್ಬೇಕು. ಯಾವ ಥರ ನಮ್ಗೆ ಈ ಥರ ಐಡಿಯಾ ಕೊಡ್ಬೇಕಲ್ಲ ಬಂದು ನೀನು? ಕೊಡ್ತೀನಿ. ಇದು ಕಣ್ಣು ಹೊಡಿತದಲ್ಲ, ಕಣ್ಣು ಬೇಗ ಹೊಡಿತದೆ. ಮತ್ತೆ ಬೇರೆ ರೂಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಯ್ತವೆ. ಹಂಗಾಗಿ ರಿಸಲ್ಟ್ ಹೆಂಗೆ ಗೊತ್ತಾಗೋದು ನಮ್ಗೆ? ರಿಸಲ್ಟ್ ಥರ ನಿಮ್ಗೆ ಗೊತ್ತಾಯ್ತದ ಅಂದ್ರೆ ಫಸ್ಟ್ ವರ್ಷ 2ನೇ ವರ್ಷ ಗೊತ್ತಾಗಲ್ಲ ಅಂದ್ರೆ ಅದನ್ನ ಕೆಮಿಕಲ್ಸ್ ಕಡಿಮೆ ಮಾಡ್ತಾ ಬರ್ಬೇಕು. ಇದನ್ನ ಉಪಯೋಗಿಸ್ಕೋಬೇಕು. ಈಗ ನಾನು 4ನೇ ವರ್ಷ. ಈ ಕಳೆ ಬಂದ್ರೆ ಹೆಂಗ್ ಮಾಡೋದು? ಕಳೆ ಕೈಯಿಂದ ಕಿತ್ಕೋಬೇಕು. ಕೈಯಿಂದ ಕೀಳ್ಬೇಕು. ಕಳೆ ಕಿತ್ಕೊಂಡಷ್ಟು ನಮ್ಗೆ ಒಳ್ಳೇದು. ನಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಹಿಂಗೆ ಹೋಯ್ತದೆ. ಹಿಂಗ್ ನೋಡಿ ನೆನ್ನೆ ಹೊಡೆದಿದ್ದೀವಿ ಅಲ್ವಾ, ಏನು ಹೊಡಿತಾರೆ ಅಂದ್ರೆ ಕಣ್ಣು ಈಸಿಯಾಗಿ ಬರ್ತದೆ. ಕಣ್ ಕಡೆಗೆ ಸ್ಮೂತ್ ಕೊಡ್ತದೆ, ಸ್ಮೂತ್ ಬರ್ತದೆ. ಮತ್ತೆ ಬೇರು ಬೇಗ ಕೊಡ್ತದೆ. ಈಗ 8 ದಿವಸ ಬೇರು 5 ದಿವಸ. ಈಗ ಮಾಹಿತಿ ನೀವೇ ಮಾಡ್ಕೊಡ್ತೀರಾ ಇದ್ರ ಕಡೆಯಿಂದ ಬಂದು ಹೇಳ್ತಾರ? ಕಂಪ್ನಿಯಿಂದ ಬೇರೆ ಮಾರುಕಟ್ಟೆ ಯಾರು ಇಲ್ಲ. ಇವತ್ತಿನ 2 ವರ್ಷ ಮಗ ಹೋದ್ರು ಅಷ್ಟೇ, 3 ವರ್ಷ ಮಗ ಹೋದ್ರು ಅಷ್ಟೇ. ಹಂಗಾರೆ ಈ ಥರ ಮಾಡ್ಬೇಕಲ್ಲ ನಾವು. ಉಪಯೋಗಿಸಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಇದಾದ 4 ವರ್ಷ ಈಗ ನೋಡಲ್ಲ ಇಳುವರಿ 20 ಕ್ವಿಂಟಾಲ್ಗೆ 16 ಕ್ವಿಂಟಾಲ್ ಬೆಳೆದೀನಿ. ರೇಟು ಈಗ ಅದಕ್ಕೆ ಹಿಂಗೆ ಹೋಗ್ತಾ ಇರೋದು.